व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ಶ್ರೀ ಗುರುಭ್ಯೋ ನಮಃ. ನಾಳಿನ ದಿವಸ ಸತ್ಯಪೂರ್ಣರ ಆರಾಧನಾ ಮಹೋತ್ಸವ ಆಗ್ತದೆ. ಕೋಲ್ಪೂರು ಅಂತ ಒಂದು ಊರೊಳಗೆ ಆಗ್ತದೆ. ಆ ಸತ್ಯಪೂರ್ಣರ ಮಹಿಮಾವನ್ನು ಯಥಾವತಿ ಯಥಾ ಸಮಯ ನಾವು ನಮ್ಮ ವಾಕ್ಶುದ್ಧಿಗೋಸ್ಕರ ಹೇಳಬೇಕು. ಮನಃಶುದ್ಧಿ ವಾಕ್ಶುದ್ಧಿಗೋಸ್ಕರ ಹೇಳಬೇಕು. ಉತ್ತರಾದಿ ಮಠದಲ್ಲಿ ಆ ಗುರು ಪರಂಪರೆ ಸತ್ಯನಾಥರು ಅಂತ ಹೇಳಿ ದೊಡ್ಡ ಮಹಾನುಭಾವರು. ಆ ಸತ್ಯನಾಥರು ಬರ್ತಕ್ಕಂಥ ಮಹಾಜ್ಞಾನಿಗಳು, ಮಹಾಪಂಡಿತರಾಗಿರ್ತಕ್ಕಂಥವರು ಒಬ್ಬರಾಗಿದ್ದರು. ಅವರು ಮಾತ್ರ ಅಭಿನವ ಚಂದ್ರಿಕಾ, ಅಭಿನವಾಮೃತ, ಅಭಿನವ ಗದ, ಅಭಿನವ ತಾಂಡವ ಅಂತ 4 ಗ್ರಂಥಗಳು ಬರ್ತಾರೆ. ಎಲ್ಲ ಅಭಿನವ ಗ್ರಂಥ. ಹೊಸ ವಿಚಾರಗಳೇ ಇರೋದು ಅವರಲ್ಲಿ. ಹಳೆಯ ವಿಚಾರಗಳೆಲ್ಲ ಇಲ್ಲದೆ ಹೊಸದಾಗಿ ಮಾಡಬೇಕು ಅಂತೇಳಿ ಅಭಿನವ ಚಂದ್ರಿಕಾ, ಅಭಿನವಾಮೃತ, ಅಭಿನವ ಗದ, ಅಭಿನವ ತಾಂಡವ ಅಂತ ಇರ್ತಾಯಿದ್ರು. ಇಂಥದ್ದನ್ನು ಅದರಲ್ಲಿ 4 ಗ್ರಂಥ. 5ನೇದಾಗ ಒಂದು ಶಿಷ್ಯನ ಮಾಡಿದ್ದಾರೆ ಅವರು. ಸತ್ಯಾಭಿನವ ತೀರ್ಥರು ಅಂತ ಶಿಷ್ಯರನ್ನು ಮಾಡಿದ್ದಾರೆ. ಇದೇ ಅವರಿಗೆ ಪಂಚಾಭಿನವ ಕರ್ತಾರ ಅಂತ ಅವರಿಗೆ ಸತ್ಯಾಭಿಕರಿಗೆ ಒಂದು ಹೇಳ್ತಾರೆ. ಅವರ ಹೆಸರು ಅವರಿಗೆ 5 ಅಭಿನವವನ್ನು ಮಾಡಿದರು ಅಂತ. 4 ಅಭಿನವ ಮಾಡಿಬಿಟ್ರು. 5ನೇ ಅಭಿನವ ಅಂದರೆ ಶಿಷ್ಯರ್ತಾನ. ಆ ಸತ್ಯಾಭಿನವರು ಅಂತೇಳಿ ಆ ಸತ್ಯಾಭಿನವ ಮಹಿಮಾ ಭಾಳದ. ಸತ್ಯಾಭಿನವರಲ್ಲಿ ಗುರುಗಳ ಭಕ್ತಿ ಭಾಳ ಇರ್ತಾಯಿತ್ತು. ಅಷ್ಟು ಭಕ್ತಿ ಯಾರಲ್ಲಿ ಕಂಡಿಲ್ಲ. ಅಷ್ಟು ಭಕ್ತಿ ಅವರಲ್ಲಿ ಸತ್ಯನಾಥರಿಗೆ ಭಕ್ತಿ ಇರ್ತಾಯಿತ್ತು ಅಂತಾರೆ. ಸತ್ಯಾಭಿನವ ಮಹಾತ್ಮ್ಯ ರತ್ನಾಕರ ಅಂದ್ರೆ ಇದನ್ನು ಹೇಳುವ ಅಂತ ಗ್ರಂಥದಲ್ಲಿ ಸತ್ಯಾಭಿನವ ಮಹಾತ್ಮ್ಯ ಅಂದ್ರೆ ಒಂದು ಗ್ರಂಥದ ರತ್ನಾಕರ ಅಂತ. ಆ ಗ್ರಂಥದಲ್ಲಿ ನೋಡಿದರೆ ಅವರ ಮಹಿಮಾ ಸದಾ ಗುರುಗಳು ಎಲ್ಲ ಏನಾದರೂ ಗುರುಗಳ ಮಹಿಮಾ, ಏನಾದರೂ ಗುರುಗಳ ಮಹಿಮಾ ಹೀಗೆ ಇರ್ತಕ್ಕಂಥವರು ಸತ್ಯಾಭಿನವರು. ಆ ಸತ್ಯಾಭಿನವರು ಅವರಿಗೆ ಸ್ವಲ್ಪ ವಯಸ್ಸಾಗಿ ಇದಾದ ಮೇಲೆ ಇನ್ನೊಬ್ಬರಿಗೆ ಆಶ್ರಮ ಕೊಡಬೇಕಲ್ಲ, ಯಾರಿಗೆ ಕೊಡಬೇಕು ಅಂತ ವಿಚಾರ ಎಲ್ಲ ಮಾಡ್ತಾಯಿದ್ದು. ಮೊದಲು ಒಬ್ಬರಿಗೆ ಕೊಟ್ಟರು. ಅವರಿಗೆ ಸತ್ಯಾದಿರಾಜರು ಅಂತ ಹೆಸರು. ಸತ್ಯಾನಂದ ತೀರ್ಥ ಅಂತ ಹೆಸರಿಟ್ಟರು. ಆ ಸತ್ಯಾಧೀಶರು ಅಂತ ಹೆಸರಿಟ್ಟರು. ಆ ಸತ್ಯಾಧೀಶರು ಅವರಿರೋ ಕಾಲಕ್ಕೆ ಹೋಗಿಬಿಟ್ರು. ಅಂದರೆ ಸತ್ಯಾಭಿನವರು ಕಾಲಕ್ಕೆ ಹೋಗಿಬಿಟ್ರು. ಆಮೇಲೆ ಇನ್ನೊಂದು ಸತ್ಯಾದಿರಾಜರು ಅಂತ ಒಬ್ಬರಿಗೆ ಕೊಟ್ಟರು. ಸತ್ಯಾಧೀಶರಾಯಿತು, ಸತ್ಯಾದಿರಾಜರಾಯಿತು. ಅವರು ಮುಂದೆ ಇವರ ಸಂಕಲ್ಪ ಪೂರ್ತಿಯಾಗಿಲ್ಲ. ಯಾರಿಗೆ ಕೊಡಬೇಕು ಸಂಸ್ಥಾನ ಮುಂದೆ ಅಂತ ಸಂಸ್ಥಾನ ಕೊಡಲಿಕ್ಕೆ ವಿಚಾರ ಮಾಡಿದರೆ ಮೊದಲೊಬ್ಬರಿಗೆ ಕೊಟ್ಟರೆ ಅವರು ಹೋಗ್ಬಿಟ್ರೆ ಅವರ ಬೃಂದಾವನ ರಾಜಮಂಡ್ರಿಲದ ಸತ್ಯಾದಿರಾಜರ ಬೃಂದಾವನ ವೇಲೂರೊಳಗದ. ಈ ಇಬ್ಬರು ಹೋಗ್ಬಿಟ್ರು. ಆವಾಗ ಏನು ಮಾಡಿದ್ರು, ಭಾಳ ದುಃಖಿತರಾಗಿ ಏನು ನಾವು ಯಾರಿಗೆ ಕೊಟ್ಟರು ಅವ್ರ ಮುಂದೆ ನಮಗೇ ಮುಂದೆ ಹೋಗಿಬಿಡ್ತಾರಲ್ಲ ಅಂತ ವಿಚಾರ ಮಾಡಿ ಇರುವ ಕಾಲಕ್ಕೆ ಒಂದು ಸ್ವಪ್ನದಲ್ಲಿ ಒಂದು ಶ್ಲೋಕ ಕೇಳಿಸ್ತವರಿಗೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೋಚ ಪೂರ್ಣಪ್ರಜ್ಞ ತೃತೀಯಂತು ಭಗವತ್ಕಾರಿ ಸಾಧಕ ಅಂತ ಒಂದು ಶ್ಲೋಕ. ಅದರಲ್ಲಿ ಶ್ಲೋಕ ಏನಂದ್ರೆ, ಹನುಮಂತ ದೇವರು ಮೊದಲನೇದಾಗಿ ಅವತಾರ ಮಾಡಿದರು, ಆಮೇಲೆ ಭೀಮಸೇನ ದೇವರು, ಆಮೇಲೆ ಪೂರ್ಣಪ್ರಜ್ಞ ಅಂತ ಅವತಾರ ಮಾಡಿದರು ವಾಯುದೇವರು. 3 ಜನವು ಭಗವತ್ಕಾರ್ಯ ಸಾಧಕ. ಎಲ್ಲರೂ ದೇವರ ಕಾರ್ಯ, ರಾಮ ಕಾರ್ಯವನ್ನು, ಕೃಷ್ಣ ಕಾರ್ಯವನ್ನು, ವೇದವ್ಯಾಸ ದೇವರ ಕಾರ್ಯವನ್ನು ಮಾಡಲಿಕ್ಕೆ ತಾನೇ ಇವರೆಲ್ಲ ಅವತಾರ ಮಾಡಿದ್ದಾರೆ. ಅದಕ್ಕೆ ಪೂರ್ಣಪ್ರಜ್ಞ ತೃತೀಯಸ್ತು ಅಲ್ಲಿ ಒಂದು ಶಬ್ದ ನೋಡಿ, ಅದನ್ನು ಭಾಳ ಒತ್ತಿ ಹೇಳಿದ್ದಾರೆ. ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಇಷ್ಟೇ ಕೇಳಿಸ್ತವರಿಗೆ. ಆ ಶ್ಲೋಕ ಪೂರ್ತಿ ಇತ್ತು. ಅದರ ಸ್ವಪ್ನದಲ್ಲಿ ಕೇಳಿತ್ತು ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕ ಅಂತ. 3ನೇವರಿಗೆ ಕೊಡ್ರಿ, ಅವರು ದೀರ್ಘಾಯುಷರಾಯಿತು, ನಿಮ್ಮ ಪದವಿಗೆ ಬರ್ತಾರ ಅಂತ ಹೇಳಿದ್ದಂಗೆ ಆಯಿತು. ಸರಿ ಅಂತೇಳಿ ಇನ್ನೊಬ್ಬರಿಗೆ ಆಚರಣೆ ಕೊಟ್ಟು ಅವರಿಗೆ ಸತ್ಯಪೂರ್ಣರು ಅಂತ ಹೆಸರಿಟ್ಟಾರೆ. ಅದಕ್ಕೆ ಪೂರ್ಣಪ್ರಜ್ಞ ತೃತೀಯದ್ದು ಶ್ಲೋಕ ಕೇಳಿತಿಲ್ಲ. ಆದ್ದರಿಂದ ಅವರಿಗೆ ಸತ್ಯಪೂರ್ಣ ಅಂತ ನಾಮವನ್ನು ಮಾಡಿ ಆಮೇಲೆ ಅವರು ನಾಚ್ಯಾರ್ಪುರಲ್ಲಿ ಅವರು ಏನಾಗಿದ್ದಾರೆ, ಧ್ಯಾನಪರರಾಗಿ ಬೃಂದಾವನರಾದರು ಸತ್ಯಾಭಿನವರು. ಸತ್ಯಪೂರ್ಣರು ಪ್ರಾಯ ದಕ್ಷಿಣ ದೇಶದಲ್ಲೇ ಅವರು ಸಂಚಾರ ಇರ್ತಾಯಿತ್ತು. ಭಾಳ ಸಂಚಾರ ದಕ್ಷಿಣ ದೇಶದಲ್ಲೇ ಇರ್ತಾಯಿತ್ತು. ಯಾಕೆ ದಕ್ಷಿಣ ದೇಶದಲ್ಲೇ ಆಶ್ರಮ ಆಯಿತು ಅವರಿಗೆ. ಅದರಿಂದ ಇಲ್ಲೇ ಸಂಚಾರ ಮಾಡ್ತಾಯಿದ್ರು. ಕಂಚಿ ಒಳಗೆಲ್ಲ ಭಾಳ ಇದ್ದರು ಅಂತ ಪ್ರಸಿದ್ಧಿ ಅದ. ಕಂಚಿ ಒಳಗೆ ಇದ್ದಿದ್ದಾರೆ ಅಂತ. ಆ ಕಂಚಿ ಮಠ ಇವಾಗಲೂ ಕೂಡ ರೆಕಾರ್ಡ್ಗಳೆಲ್ಲ ಸತ್ಯಪೂರ್ಣ ಮಠ ಅಂತೇ ಅದು ಉತ್ತರಾದಿ ಮಠ ಅಂತ ಹೆಸರು ಇಲ್ಲ, ಸತ್ಯಪೂರ್ಣ ಮಠ ಅಂತದ. ಆ ಮಠದಲ್ಲಿ ಏನಾಯಿತು, ಅವ್ರಿಗೆ ಅಲ್ಲಿರೋ ಕಾಲಕ್ಕೆ ಅಲ್ಲಿ ಏನೋ ಒಂದು ಕಾರಣದಿಂದ ಎಲ್ಲ ಅರ್ಚಕರು ಹೋಗಿಬಿಟ್ರು. ಯಾವ ಅರ್ಚಕರು ಇತ್ತಿಲ್ಲ. ಆವಾಗ ಸತ್ಯಪೂರ್ಣರು 1 ವರ್ಷ ಆ ಗುಡಿಯನ್ನು ನಿರ್ವಾಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ.
ಅಂದರೆ ಸತ್ಯಪೂರ್ಣರು ಆ ಕಂಚಿ ವರದರಾಜದೇವರ ಗುಡಿಯನ್ನು ನಿರ್ವಾಹ ಮಾಡಿದ್ದಾರೆ. ಅದು ಆ ರೆಕಾರ್ಡ್ರೊಳಗೆ ಅದ, ಗುಡಿಯ ರೆಕಾರ್ಡ್ರೊಳಗೆ ಅದ. ಒಂದು ವರ್ಷ ಅಯ್ಯಂಗಾರಲ್ಲದೆ ಇರ್ತಕ್ಕಂಥ ವೈಷ್ಣವರೊಬ್ಬರು ಇದನ್ನು ಒಂದು ವರ್ಷ ನಿರ್ವಾಹ ಮಾಡಿದ್ದಾರೆ. ಆಮೇಲೆ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಟ್ಟಿದ್ದಾರೆ, ಅದು ಬೇರೆ ವಿಷಯ. ಅವ್ರಿಗೆ ಆ ಕಂಚಿಯೊಳಗೆ ಇದ್ದದ್ರಿಂದ ಇವಾಗಲೂ ಕಂಚಿಯೊಳಗೆ ದೇವರು ಹೊರಟ ಅಂದ್ರೆ ಮೊದಲನೇ ನೈವೇದ್ಯ ಒಂದು ಆಗ್ತದೆ. ಆ ನೈವೇದ್ಯ ಉತ್ತರಾದಿ ಮಠಕ್ಕೆ ಕೊಡಬೇಕು ಅಂತ ಇದೆ. ಆ ಸತ್ಯಪೂರ್ಣ ಮಠ ಅಂತೇವಲ್ಲ, ಅದು ಉತ್ತರಾದಿ ಮಠ. ಇವಾಗ ಆ ಉತ್ತರಾದಿ ಮಠಕ್ಕೆ ಕೊಡಬೇಕು ಅಂತ ಇದೆ. ಅದನ್ನು ಹೋಗಿ ತೊಗೊಂಡು ಬರ್ತಾರೆ ಇವಾಗಲೂ ಕೂಡ. ಆ ನೈವೇದ್ಯವನ್ನು ದೇವರಿಗೆ ಮಾಡಿದ ಮೊದಲನೇ ನೈವೇದ್ಯ. ಉತ್ಸವಕ್ಕೆ ದೇವರು ಹೊರಟ ಅಂದ್ರೆ ಆ ವಾಹನ ಮಠ ಬಿಟ್ಟು ಬಂದ ಅಂದ್ರೆ ಒಂದು ನೈವೇದ್ಯ. ಆ ನೈವೇದ್ಯವನ್ನು ಮಠಕ್ಕೆ ಕೊಡ್ತಾರೆ. ಮೊದಲನೇ ಮರ್ಯಾದ ಗುಡಿ ಒಳಗೆ ಈ ಉತ್ತರಾದಿ ಮಠಕ್ಕೆ ತಾನೆ. ಈ ಥರ ಒಂದು ಮಹಿಮಾ ಸತ್ಯಪೂರ್ಣರ ಕಾಲದಲ್ಲಿ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅವರು ಆ ಪೆರುಂದೇವಿ ಅಂತ ವರದರಾಜನ ಲಕ್ಷ್ಮೀದೇವಿಯ ರೂಪ ಅದ, ಅದಕ್ಕೊಂದು ಪದಕ ಮಾಡಿ ಕೊಟ್ಟಾರೆ. ಪದಕ, ಆ ಪದಕ ಇವಾಗಲೂ ಅದ್ರ ಮೇಲೆ ಅದ, ಆ ಲಕ್ಷ್ಮೀದೇವಿ ಮೇಲೆ ಅದ. ಅದನ್ನು ನಾವು ಸತ್ಯಪುರವರು ಹೋದ ಕಾಲಕ್ಕೆ ಅದನ್ನು ವಿಚಾರಿಸಿ ಮಾಡಿದರೆ ಆ ಪದಕ ತೋರಿಸಿದ್ರು. ಆ ಪದಕದ ಹಿಂದೆ ಆ ಭೂತ ಕನ್ನಡ ಇಟ್ಕೊಂಡು ನೋಡಿದ್ರೆ ನನಗೆ ಗೊತ್ತಾಗ್ತದೆ. ಅದನ್ನು ನೋಡಿದರೆ ಏನಾಯಿತು, ಸತ್ಯಪೂರ್ಣ ಸೇವಾ ಅಂತ ಅದರೊಳಗೆ ಬರೆದಿದ್ದಾರೆ. ಆದ್ದರಿಂದ ಏನಾಗ್ತದೆ ನೋಡಿ, ಸತ್ಯಪೂರ್ಣದಲ್ಲಿದ್ದು ಆ ವರದರಾಜದೇವರ ಗುಡಿ ನೋಡ್ಕೊಂಡದ್ದು ಮಾತ್ರ ಅಲ್ಲ, ಆ ದೇವಿಗೆ ಒಂದು ಪದಕವನ್ನು ಮಾಡಿ ಹಾಕಿದ್ದಾರೆ. ಇಷ್ಟೆಲ್ಲ ಕಥಾ ಇರಲಿಲ್ಲ. ಇವರ ಕಾಲದಲ್ಲಿ ಏನಾಗಿದೆ, ವಾಕ್ಯಾರ್ಥ ಮಾಡಿ ಎಲ್ಲ ಕಡೆ ಜಯಿಸ್ತಾ ಇದ್ದರು. ಆವಾಗ ಒಂದು ಸ್ಮಾರ್ತರೊಬ್ಬರು ಅವರು ಇವರ ವಾಕ್ಯಾರ್ಥ ಕ್ರಮ ಎಲ್ಲ ನೋಡಿ, ಇವರು ಹೇಳ್ತಕ್ಕಂಥ ಪ್ರಮೇಯಗಳೆಲ್ಲ ನೋಡಿ ಭಾಳ ಆಕರ್ಷಿತನಾಗಿ ವೈಷ್ಣವನಾಗ್ತೇನೆ ಅಂತ ವೈಷ್ಣವರಾಗಿಬಿಟ್ಟ. ಸ್ವಾಮಿ ಎಷ್ಟೋ ಹೇಳಿ ನೋಡಿದ್ರಪ್ಪ, ನಿನ್ನ ಸಂಪ್ರದಾಯ ಏನಿದೆ ಹೇಗೆ ಗೊತ್ತಿಲ್ಲ, ಇಲ್ಲೆಲ್ಲ ಅವಶ್ಯ ನಾನು ಬಂದು ಮಾಧ್ವ ಆಗ್ತೇನೆ ಅಂತ. ಸರಿ ಅಂತ ಅವರಿಗೆ ಬೆಳಿಗ್ಗೆ ಸ್ನಾನ ಮಾಡಿಸಿ ನಾಮೆಲ್ಲ ಹಾಕಿ ಮುದ್ರಾಧಾರೆಲ್ಲ ಕೊಟ್ಟು ಮಂತ್ರೋಪದೇಶ ಎಲ್ಲ ಮಾಡಿಬಿಟ್ರು. ಅವತ್ತಿನ ದಿವಸ ಸಾಯಂಕಾಲವೇ ಅವನ ಮನೆಯೊಳಗೆ ಅವನ ಕೂಸು ಅವನ ಮನೆಯಲ್ಲಿ ಸತ್ತೋಯ್ತು. ಅವ್ರ ಮನೇಲಿರ್ತಕ್ಕಂಥವ್ರೆಲ್ಲ ಸುಮ್ಮನೆ ಇರ್ತಾರ, ಹೆಣ್ಮಕ್ಳು ನಾವು ಒಂದು ಅನಾದಿಕ ಅಂದರೆ ಸ್ಮಾರ್ತರ ಇದ್ದೇವೆ, ಈ ವೈಷ್ಣವರಾಗಿ ಬದಲಾವಣೆ ಕೂಸು ಸತ್ತೋಯ್ತು ನೋಡು. ಅನಾಯಾಸ ಒಂದು ಕೂಸು ಏನಿಲ್ಲದೆ ಇದ್ದ ಕೂಸು ಸತ್ತೋಯ್ತು. ಆದ್ದರಿಂದ ಏನು ನೋಡೋದು, ಇದರಿಂದ ಆಯಿತು ಅಂತ ಹೇಳಿದ್ರಂತೆ. ಇದು ಸತ್ಯಪೂರ್ಣರ ಕಿವಿಗೆ ಬಂತು. ಅವ್ರೇನು ಮಾಡಿದ್ರು, ಆ ಕೂಸನ್ನು ತೊಗೊಂಡು ಬಾ ಅಂಥೇಳಿ ಅದನ್ನು ಪ್ರೋಕ್ಷಣೆ ಮಾಡಿ ತನ್ನ ಸಂಕೋಚದಿಂದ ಪ್ರೋಕ್ಷಣೆ ಮಾಡಿ ಎಬ್ಬಿಸಿಬಿಟ್ರು. ಆ ಕೂಸು ಏನಾಯಿತು, ಬದುಕಿಬಿಡ್ತು. ಆವಾಗ ಅವರ ಗುರುಗಳು ಸತ್ಯಾಭಿನವರು ಇದ್ದರಂತ. ಆ ಸತ್ಯಪೂರ್ಣರು ಹೇಳಿದ್ರಂತ, ಹೀಗೆ ಇಂದ ಮೇಲೆ ಮಾಡಬೇಡ್ರಿ, ಸತ್ತೋದವರೆಲ್ಲ ಬದುಕಿಸಿ ಮಾಡಬೇಡ್ರಿ. ಆಮೇಲೆ ಜನೆಲ್ಲ ನಿಮ್ಮನ್ನು ಕಾಡಿಸೋರು, ನೀವು ಸಾಧನೆಲ್ಲ ನಿಂತೋದು, ಪೂಜಾ ಪುನಸ್ಕಾರ ಪಾಠ ಪ್ರವಚನ ಎಟ್ಟದ ಅದೆಲ್ಲ ನಿಂತೋದು. ಜನ ಗುಂಪು ಬರೋದು, ಅವ್ರಿಗೆ ರೋಗ ಆಗ್ಬೋದು, ಇವ್ರಿಗೆ ರೋಗ ಆಗ್ಬೋದು, ಇವ್ರಿಗೆ ಎಬ್ಬಿಸಿರ್ಬೋದು, ಹೀಗೆ ಎಲ್ಲ ಮಾಡಿದರೆ ಕಷ್ಟ ಆಗ್ತದೆ. ಅದರಿಂದ ಕಲಿಯುಗದಲ್ಲಿ ಈ ಪವಾಡೆಲ್ಲ ನಾವು ತೋರಿಸ್ಬಾರ್ದು ಅಂತ ಹೇಳಿದ್ರಂತ. ಆಮೇಲೆ ಅವ್ರು ತೋರಿಸ್ತಾ ಇದ್ದಿಲ್ಲ ಅಂತ ಹೇಳ್ತಾರೆ. ಅಂಥವರು ಶ್ರೀರಂಗಕ್ಕೆ ಬಂದಾರ. ಶ್ರೀರಂಗದಲ್ಲಿ 3 ಮಠದವರು 3 ಮತದವರು ವಾಕ್ಯಾರ್ಥ ಆಯ್ತಿದ್ವಿ. ಸತ್ಯಪೂರ್ಣರು ಇದ್ದರು. ಅವರು ಅಂದರೆ ವ್ಯಾಸರಾಯ ಮಠ, ರಾಯರ ಮಠ, ನಮ್ಮ ಮಠ 3 ಮತ್ತು ಅದ್ವೈತಿಗಳು, ವಿಶಿಷ್ಟಾದ್ವೈತ. ಶ್ರೀರಂಗದಲ್ಲಿ ವಿಶಿಷ್ಟಾದ್ವೈತ ಕೇಳಬೇಕಾ, ಅವ್ರದ್ದೇ ಊರಾಗಿದೆ ಇದು. ಅದರಿಂದ ಎಲ್ಲರೂ ಬಂದಿದ್ದರು. ಎಲ್ಲ ತ್ರಿಮಠಸ್ಥ ಎಲ್ಲ ಸೇರಿರೋ ಕಾಲಕ್ಕೆ, ವಾಕ್ಯಾರ್ಥ ಆಗೋ ಕಾಲಕ್ಕೆ ಪ್ರತಿವಾದಿಗಳು ವಾಕ್ಯ ಕೇಳಿದ್ದಾರೆ. ಅದಕ್ಕೆ ಸ್ವಾಮಿ ಉತ್ತರ ಕೊಡುವಂತೆ ಇಲ್ಲಿ ಆವಾಗ ಆ ಕಾಲದಲ್ಲಿ ರಾಯರ ಮಠದಲ್ಲಿ ಇದ್ದವರು ಸುಮತೀಂದ್ರರು ಅಂತ. ಆ ಸುಮತೀಂದ್ರಿಗೆ ಆ ಸುಮತೀಂದ್ರರು ಮಹಾಪಂಡಿತರಾಗಿದ್ದರು. ಅವರು ಕೂಡ ಅವ್ರಿಗೆ ಬೇರೆ ಸಣ್ಣ ವಯಸ್ಸಿರ್ತಾರೆ. ಇವರಿಗೆ ಸ್ವಲ್ಪ ವಯಸ್ಸಾದವರು. ಇವರು ಉತ್ತರ ಕೊಡೋದಕ್ಕೆ ಮುಂಚೆ ನಾನು ಕೊಡ್ತೇನೆ, ನನಗೆ ಅವಕಾಶ ಕೊಡ್ರಿ, ನಾನು ಹೇಳ್ತೇನೆ ಅಂತೇಳಿ ಅವರು ಉತ್ತರ ಕೊಟ್ಟರಂತ. ಸುಮತೀಂದ್ರರು ಕೊಟ್ಟರು ಅಂತದ. ಕೊಟ್ಟ ಮೇಲೆ ಏನಾಯಿತು, ಅವರು ಆ ವಾದಿ ನಿಗ್ರಹ ಆಗೋಯ್ತು. ಆ ಸತ್ಯಪೂರ್ಣವರಿಗೆ ಭಾಳ ಸಂತುಷ್ಟರಾಗಿ ಸತ್ಯಪೂರ್ಣರಿಗೆ ತನ್ನ ಅರ್ಧಾಸನದಲ್ಲಿ ಕೂಡಿಸ್ಕೊಟ್ರು ಅಂತದ. ತಮ್ಮ ಆಸನದಲ್ಲಿ ಅವರನ್ನು ಸುಮತೀಂದ್ರನ್ನು ಕೂಡಿಸ್ಕೊಂಡ್ರು. ಆ ಸುಮತೀಂದ್ರ ಬೃಂದಾವನ ಇವಾಗಲೂ ಶ್ರೀರಂಗದಲ್ಲೇ ಅದ. ಮಂಗಮಾದೇವಿಯ ಕಾಲ ಅದು. ಮಂಗಮಾದೇವಿ ಅಂತ ರಾಣಿ ಒಬ್ಬಳಿದ್ರು, ರಾಣಿ ಮಂಗಮ್ಮ ಅಂತ. ಅವಳು ಬೇಕಾಟಿಲ್ಲಿ ಮಾನ್ಯ ಎಲ್ಲ ಕೊಟ್ಟ, ಎಲ್ಲ ಮಠಕ್ಕೂ ಕೊಟ್ಟ. ನೀವು ನೋಡ್ರಿ, ಎಲ್ಲಿ ಹೋದರೂ ಶ್ರೀರಂಗದಲ್ಲಿ ಆ ಮಠದ್ದೇ ಗುಡಿ ಇದೆ, ಭೂಮಿ ಯಾರಿಗೂ ಸ್ವಂತವಾದ ಭೂಮಿ ಇಲ್ಲ. ಇವಾಗ ಕೂಡ ಒಂದು ಜೀವ ಹಾಕಿದ್ದಾನೆ. ಶ್ರೀರಂಗದಲ್ಲಿರ್ತಕ್ಕಂಥ ಎಲ್ಲ ಲ್ಯಾಂಡು ಕೂಡ, ಎಲ್ಲ ಸೈಟು ಕೂಡ ಗುಡಿಗೆ ಸೇರಿತ್ತು ಅಂತ. ಅದರಿಂದ ಯಾರು ಮಾರಲಿಕ್ಕೆ ಹೆದರ್ತಾರೆ, ಮಾರಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ, ಇಂಥ ಜಾಗ ಎಲ್ಲ ಕೊಟ್ಟಿದ್ದಾಳಲ್ಲಿ. ಆ ಸತ್ಯಪೂರ್ಣ ಒಂದು ಪ್ರಾಣದೇವರನ್ನು ಪ್ರತಿಷ್ಠಾ ಮಾಡಿದ್ದಾರೆ. ಕಾಲ್ವಾಪ ಅಂದರೆ ಅದು ಮಂಜನ ಕಾಲ, ತಿರುಮಂಜನ ಕಾಲ ಅಂತಿತ್ತು.
ಇದರಿಂದ ದೇವರಿಗೆ ಅಭಿಷೇಕ ನೀರು ಹೋಗ್ತಾ ಇತ್ತು ಒಂದು ಕಾಲದಲ್ಲಿ. ಆ ತಿರುಮಂಜನ ಕಾಲ ಪಕ್ಕದಲ್ಲೇ ಆ ಮಠ ಇಟ್ಟಿದ್ದಾರೆ. ತನ್ನ ಮಠ ಅಂದರೆ ಏನಾಯಿತು, ಉತ್ತರಾಯ ಮಠವನ್ನಿಟ್ಟು ಅಲ್ಲಿ ಏನು ಮಾಡಿದ್ದಾರೆ, ಅದು ಹನುಮಂತ ದೇವರನ್ನು ಪ್ರತಿಷ್ಠಾ ಮಾಡಿದ್ದಾರೆ. ಮೊದಲೇ ಭಾವದಕಾರರು ಚಿತ್ರ ಬೀದಿಯೊಳಗೆ, ಉತ್ತರ ಬೀದಿಯೊಳಗೆ ಅವರೊಂದು ಹನುಮಂತ ದೇವರು ಪ್ರತಿಷ್ಠಾ ಮಾಡಿ ಭಾವಬೋಧೆಲ್ಲ ಬರೆದಿದ್ದಾರೆ. ಅದರಿಂದ ಅದೊಂದು ಮಠ ಇತ್ತು, ಇದೊಂದು ಮಠ ಇತ್ತು. ಮೂರನೇದಾಗಿ ಒಂದು ಮಠ ಇವಾಗ ಸತ್ಯಪ್ರಮೋದರ ಕಾಲದಲ್ಲಿ ಪ್ರತಿಷ್ಠಾ ಮಾಡಿ ಅವರು ಸತ್ಯಪ್ರಮೋದರ ಮಠ ಅಂತ ಇವಾಗಲೂ ಅದು. ಆದ್ದರಿಂದ ಈ ಶ್ರೀರಂಗದಲ್ಲಿ ಇಂಥವಾದ ಇಷ್ಟು ಮಾತ್ರ ಅವ್ರು ಏನು ಮಾಡಿದ್ರು, ಇವರು ಸತ್ಯಪೂರ್ಣ ಮುಂದೆ ವಯಸ್ಸಾಗ್ತಾ ಯಾರಿಗೆ ಆಶ್ರಮ ಕೊಡೋದು ಅವ್ರಿಗೆ ಇಚ್ಛೆ ವಿಚಾರ. ಒಂದು ಸಲ ತಿರುಪತಿ ಯಾತ್ರೆ ಹೋಗಿದ್ದ. ತಿರುಪತಿ ಯಾತ್ರೆ ನಡೆದು ತಾನು ಹೋಗ್ತಾಯಿದ್ರು. ಆ ಕಾಲದಿಂದ ನಡೆದು ತಾನು ಹೋಗ್ತಾಯಿದ್ರು. ಅದಿಲ್ಲ ಸ್ವಾಮಿ ನಡೆದೇ ಹೋಗ್ತಾರೆ. ನಡೆದು ಹೋಗೋ ಕಾಲಕ್ಕೆ ಅವರು ಆವಾಗ ಅಲ್ಲಿರ್ತಕ್ಕಂಥ ಎಲ್ಲ ಜನರ ಮಧ್ಯದಲ್ಲಿ ಅವರ ಶಿಷ್ಯರು ಎಲ್ಲ ಬೇಕಾಗಿ ಬಂದಿದ್ದರು. ಅವರ ಹತ್ರ ಯಾರು ಒಂದು ದಿನತ್ರಯವನ್ನು ಸರಿಯಾಗಿ ಅನುಷ್ಠಾನ ಮಾಡಿದ್ದಾರೋ ಅವರು ನನ್ನ ಕೈಯನ್ನು ಹಿಡ್ಕೊಂಡು ಪರ್ವತವನ್ನು ಹತ್ತಿರಿ ಅಂತ ಹೇಳಿದ್ದಾರೆ. ಯಾರೂ ಮುಂದೆ ಬಂದಿಲ್ಲ. ಅಂದರೆ ದಿನತ್ರಯ ಅಂದರೆ ಏನಂದರೆ ದಶಮಿ, ಏಕಾದಶಿ, ದ್ವಾದಶಿ. ದಶಮಿ ದ್ವಾದಶಿ ಎರಡು ಒಪ್ಪತ್ತು ಊಟ, ಏಕಾದಶಿ ಶುದ್ಧ ಉಪವಾಸ. ಆವಾಗ ಏನಾಯಿತು, ಎರಕೊಂಬೋದು, ಸ್ತ್ರೀ ಸಂಭೋಗ ಯಾವುದೂ ಇರಬಾರ್ದು 3 ದಿವಸ. ಹೀಗೆ ಇರ್ತಕ್ಕಂಥವ್ರು ಅಂತ ಅರ್ಥ. ಅಂದರೆ ಈ ಹರಿದಿನ 3 ದಿನ ಅನುಷ್ಠಾನ ಮಾಡೋರು. ಅದನ್ನು ಅಂಥವರು ನನ್ನ ಕೈ ಹಿಡ್ಕೊಂಡು ಹೋಗ್ರಿ ಅಂದರೆ ಆ ಒಬ್ಬರೇ ಗುರು ಗಾರ್ಲಪಾಡು ರಾಮಾಚಾರು ಅಂತ, ಗಾರ್ಲಪಾಡು ರಾಮಾಚಾರು ಅಂತ ಅವರು ಕೈ ಹಿಡ್ಕೊಂಡು ಸುಧಾ ಪಾರಾಯಣ ಮಾಡ್ತಾ ಹೋದ್ರಂತ. ಸುಧಾ ಮುಖೋದ್ಗತ ಸುಧಾ ಎಲ್ಲ ಬರ್ತಾಯಿತ್ತಂತೆ. ಯಾರಿಗೆ? ಅವರಿಗೆ ಬರ್ತಾಯಿತ್ತು, ಸ್ವಾಮಿಗೆ ಬರ್ತಾಯಿತ್ತು. ಸುಧಾ ಪಾರಾಯಣ ಮಾಡಿಕೊಂಡು ಪರ್ವತವನ್ನು ಹತ್ತಿದ್ರು ಅಂತದ್ದು. ಆಮೇಲೆ ಅವರಿಗೆ ಆಶ್ರಮ ಕೊಟ್ಟಾರೆ. ಯಾರಿಗೆ? ಸತ್ಯಪೂರ್ಣರು ಅವರಿಗೆ ಆಶ್ರಮ ಕೊಟ್ಟು ಸತ್ಯಪ್ರಿಯರು ಅಂತ ನಾವು ಮಾಡಿದ್ದಾರೆ. ಸ್ವಲ್ಪ ಸಣ್ಣವರಾಗೇ ಇದ್ದರು ಸತ್ಯಪ್ರಿಯರು. ಅವ್ರು ಭಾಳ ಪಂಡಿತರು. ಒಂದು ವ್ಯಾಕರಣ ಶಾಸ್ತ್ರವನ್ನೇ ಬರ್ತಾರೆ ಅಂಥವರು. ಅವರು ಏನಾಯಿತು, ಅವರಿಗೆ ಆಶ್ರಮ ಕೊಟ್ಟು ಅವರು ವಾದಿಗಳ ನಿಗ್ರಹಕ್ಕೋಸ್ಕರ ಎಲ್ಲ ಕಡೆಗೆ ಹೋಗ್ತಾಯಿದ್ರು. ಇವರಿಗೆ ಭಾಳ ವಯಸ್ಸಾಗಿ ಆಗದೇ ಇರೋ ಕಾಲಕ್ಕೆ ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟರು ಭಾಳ ಆಚಾರ. ಅವರು ತಾನು ಸತ್ಯವಿಜಯರು ಅಂತ ಇದೆ. ಸತ್ಯವಿಜಯ ಆಶ್ರಮ ಕೊಟ್ಟು ಅವರಿಗೆಲ್ಲ ಸಂಸ್ಥಾನವನ್ನು ಕೊಟ್ಬಿಟ್ರು. ಅವ ಹತ್ತಿರ ಇದ್ದರು, ಅವರಿಗೆ ತಾನು ಸಂಸ್ಥಾನ. ಇವರು ದೂರದಲ್ಲಿ ಎಲ್ಲೋ ಇದ್ದರು ಸಂಚಾರದಲ್ಲಿ. ಇವನ್ನ ಕರೆದು ಅವರು ಬರೋಂಗಿದ್ದಿಲ್ಲ. ಅದಕ್ಕೆ ಇವರಿಗೆ ಕೊಟ್ಟು ಸಂಸ್ಥಾನವನ್ನು ಕೊಟ್ಬಿಟ್ರು. ಅದರಿಂದ ಸ್ವಲ್ಪ ಇವರಿಗೆ ಏನಾಯಿತು, ಸತ್ಯಪೂರ್ಣರಿಗೆ ಅಂದರೆ ಸತ್ಯ ಪ್ರಿಯರಿಗೆ ಸ್ವಲ್ಪ ಮನಸ್ತಾಪಗಳು ಇರ್ತಾಯಿತ್ತು ಸತ್ಯವಿಜಯರ ಜೊತೆ. ಆಮೇಲೆ ಸತ್ಯವಿಜಯರು ಬಂದು ನೋಡಿ ಸತ್ಯವಿಜಯರ ಮಹಿಮಾ ತಿಳ್ಕೊಂಡು ಸತ್ಯಪ್ರಿಯರು ಅವರಿಗೂ ಶಿಷ್ಯರಾಗಿದ್ದಾರೆ. ದಂಡ ವ್ಯತ್ಯಾಸ ಮಾಡ್ಕೊಂಡಾರ. ದಂಡ ವ್ಯತ್ಯಾಸ ಮಾಡ್ಕೊಂಡು ಅವರು ಶಿಷ್ಯರಾಗಿದ್ದಾರೆ ಅಂತೇಳಿ. ಅದರಿಂದ ಸತ್ಯವಿಜಯರು ವಯಸ್ಸಾದರು. ಸತ್ಯವಿಜಯರು ಮೊದಲು, ಆಮೇಲೆ ಸತ್ಯಪ್ರಿಯರು. ಅಂಥ ಸತ್ಯಪ್ರಿಯರಿಗೆ ತಾನೇ ಮುಂದೆ ಸತ್ಯಬೋಧರು ಅಂತ ಒಂದು ಮಹಾನುಭಾವರ ಶಿಷ್ಯ. ಆ ಸತ್ಯಬೋಧರ ಮಹಿಮಾನೇ ಅದು ಪ್ರತ್ಯೇಕ ಹೇಳಬೇಕಾದ ಅದು ಈಗ ಒಂದು ಅರ್ಧ ಗಂಟೆಯಿಂದ ಮುಗಿಲಾರ್ದು. ಅದರಿಂದ ಏನಾಯಿತು, ಅದು ದೊಡ್ಡದಾದಂಥ ಮಹಿಮಾ. ಅವರು ಸತ್ಯಪ್ರಿಯರು ಅವರಿಗೆ ಒಂದು ಅಪೇಕ್ಷೆ. ಆದರೆ ಸತ್ಯಬೋಧ ವಿಜಯದಲ್ಲಿ ಹೇಳ್ತಾ, ಒಂದು ಹುಡುಗನ್ನ ತಾವು ಬೆಳೆಸಿ ಮದುವೆ ಮಾಡಿ ಆಶ್ರಮ ಕೊಡಬೇಕು ಅಂತ ಸತ್ಯಪ್ರಿಯರ ಆಶಾ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಸತ್ಯಪೂರ್ಣ ಶಿಷ್ಯರು ಸತ್ಯಪ್ರಿಯರ ಬಗ್ಗೆ ಹೇಳ್ತಾ ಇದ್ದೇನೆ ನೋಡಿ. ಆ ಸತ್ಯಪ್ರಿಯರು ಹೇಳೋ ಕಾಲಕ್ಕೆ ಅವರು ಆವಾಗ ರಾಯಚೂರಲ್ಲಿ ಹರಿಯಾಚಾರ ಅಂತೊಬ್ಬರು, ಅವರ ಮಕ್ಕಳು ಏಳನೇ ಮಕ್ಕಳಾಗ ಒಂದು ಕೂಸು ಅವರು ರಾಮಾಚಾರ ಅಂತ ಹೆಸರು. ಅವರು ಮಠಕ್ಕೆ ಬಂದಾರ. ಮಗನೂ ಕರ್ಕೊಂಡು ರಾಯಚೂರಿಗೆ ಸ್ವಾಮಿ ಬಂದ ಕಾಲಕ್ಕೆ, ಸತ್ಯಪ್ರಿಯರು ಬಂದ ಕಾಲಕ್ಕೆ ಆವಾಗ ಅವರು ಆ ಕೂಸನ್ನು ನೋಡಿದ್ದಾರೆ. ಇವರು ಕೊಡೋರ ಅಪ್ಪ ಅಮ್ಮನ ಕೊಡೋರ ಅಲ್ಲ ಅಂತ ವಿಚಾರ ಮಾಡಿದರು. ಮೊದಲು ಕೇಳಿದ್ರಂತ ಆ ಕೂಸಿಗೆ, ಸತ್ಯಬೋಧರಾಗತಕ್ಕಂಥ ಕೂಸಿಗೆ ಕೇಳಿದ ಮುಂಜಿ ಮಾಡ್ಕೊಂಡು ಬಂದಾರ. ಆವಾಗ ತಾನು, ನೀನು ಮಠದಲ್ಲೇ ಇರ್ತೀಯ, ಹೌದು, ನಿನ್ನ ಹೆಸರು ಏನು ಅಂದ್ರಂತ. ರಾಮಾಚಾರ ಅಂದರು. ನನ್ನ ಹೆಸರು ರಾಮಾಚಾರ ತಾನು, ಗಾರ್ಲಪಾಡು ರಾಮಾಚಾರ ತಾನು ಸತ್ಯಪ್ರಿಯರಾಗಿದ್ದಾರೆ. ಆಮೇಲೆ ನಿಮ್ಮ ಅಮ್ಮನ ಹೆಸರೇನು? ಅರಳಾಬಾಯಿ ಅಂತ ಹೇಳಿದ್ರು. ಅಯ್ಯೋ, ನನ್ನ ಅಮ್ಮನ ಹೆಸರು ಅರಳಾಬಾಯಿ. ಹೀಗೆ ಸ್ವಾಮಿ ಮಾತಾಡಿದ್ದಾರೆ ಸತ್ಯಪ್ರಿಯರು. ಆಮೇಲೆ ಅವ್ರು ಏನು ಮಾಡಿದ್ದಾರೆ, ಅವರಿಗೆ ತಾನೇ ಅಪ್ಪನ ಕೇಳಿದರು. ಸರಿ, ಸ್ವಾಮಿ ಅಭಿಪ್ರಾಯ ಇದ್ದರೆ ಇಟ್ಕೊಳ್ರಿ ಅವನ್ನ ಕೇಳಿ. ಸ್ವಾಮಿ ಕೇಳಿರ್ತಾ ಹುಡುಗನ್ನ, ಏನಪ್ಪ ನೀವು ಮಠದಾಗೇ ಇರ್ತೀಯ? ಇದ್ದೇ ಇರ್ತೇನೆ, ಮಠದಲ್ಲೇ ಇರ್ತೇನೆ ಅಂದ್ಬಿಟ್ಟ. ಆವಾಗ ಅವ್ರು ತಾನು ಸತ್ಯಬೋಧರಾಗಿದ್ದಾರೆ. ಅವನ್ನ ಬೆಳೆಸಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾಗ್ಲಿಲ್ಲ, ಅಷ್ಟು ಚೆನ್ನಾಗಿ ಬೆಳೆಸಿ ಅವರಿಗೆ ಮದುವೆ ಮಾಡೋ ಕಾಲಕ್ಕೆ, ಆ ಮದುವೆ ಕಾಲದಲ್ಲಿ ಇವರು ಹೋಗಂಗಿಲ್ಲ, ಮದುವೆ ಮನೆಗೆ ಸ್ವಾಮಿ ಹೋಗಂಗಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಮದುವೆ ಆಗ್ತಕ್ಕಂಥ ಮನೆ ಎದುರಿಗೆ ಒಂದು ಮನೆಯಲ್ಲಿ ಭಿಕ್ಷಾ ಅಂತ ಏರ್ಪಾಡು ಮಾಡಿಕೊಂಡು ಅಲ್ಲಿ ಮಾಡಿಯಿಂದ ನೋಡಿದ್ರಂತ. ಆ ಮದುವೆ ಇಲ್ಲೆಲ್ಲ ನೋಡ್ತಾ, ಅಂದ್ರೆ ಆ ಸಣ್ಣ ವಯಸ್ಸಿರ್ತಾನೆ ಮದುವೆ.
ಆ ಸಣ್ಣ ಹುಡುಗ ಶಿಷ್ಯ, ಅದಕ್ಕೆ ತಕ್ಕಂಗೆ ಹುಡುಗಿ ಒಂದು ಸಣ್ಣದು, ಅದು ಎರಡೂ ಕೈ ಹಿಡ್ಕೊಂಡು ಮಿರುವಣಿ ಬಂದದ್ದು ನೋಡಿ ಭಾಳ ಸಂತೋಷ ಪಟ್ರಂತ ಆ ಸತ್ಯಪ್ರಿಯರು. ಆಮೇಲೆ ಅವ್ರಿಗೆ ಆಸನ ಕೊಟ್ಬಿಟ್ರು. ಆಸನ ಕೊಡುವಾಗ ಒಂದು ಕೂಸಿತ್ತು ಅವರಿಗೆ, ಇನ್ನೊಂದು ಕೂಸು ಅಮ್ಮನ ಉದರದಲ್ಲೇ ಇತ್ತು, ಅಂದರೆ ಗರ್ಭಿಣಿಯಾಗಿದ್ಲು. ಅವ ಆಸನ ಕೊಟ್ಬಿಟ್ರು. ಆಸನ ಕೊಟ್ಟ ಮೇಲೆ ಸತ್ಯಬೋಧರು ಅಂತ ಅವ್ರು ರಾತ್ರಿಯಲ್ಲಿ ಸೂರ್ಯನ ತೋರಿಸಿದ್ದಾರೆ ಅಂತಲ್ಲ ಅವ್ರ ಮಹಿಮಾದ. ಇವಾಗ ನಾ ಹೇಳಿಗೆ ಬಂದು ಸತ್ಯಪೋಣರ ಮಹಿಮಾತಾನ ಅದೇನಾಯ್ತು, ಅವ್ರ ಶಿಷ್ಯರ ಮಹಿಮಾ ಹೇಳಿದ್ರು, ಅವ್ರ ಮಹಿಮಾನೆ ಇಂಥ ಶಿಷ್ಯರನ್ನು ಪಡೆದಿದ್ದಾರೆ, ಇಂಥ ಗುರುಗಳನ್ನು ಪಡೆದಾರಂದ್ರೆ ಅದು ಅವ್ರ ಮಹಿಮಾನೆ. ಅದರಿಂದ ಏನಾಗ್ತದೆ, ಅವರ ಮಹಿಮಾದಲ್ಲಿ ಇದು ಅಂತರ್ಭಾವ ಆಗ್ತದೆ ಅಂಥೇಳಿ ಇಷ್ಟು ತನಕ ಹೇಳಿದ್ದೇವೆ. ಇದನ್ನು ನಾಳೆ ದಿವಸ ಅವ್ರ ಆರಾಧನೆ ಆಗ್ತದೆ. ಅವ್ರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಉದ್ಧಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಕೃಷ್ಣಾರ್ಪಣಮಸ್ತು. ಹರೇ ನಮಃ.